ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಭೂಕಬಳಿಕೆ ಮಾಡಿದ ಅಧಿಕಾರಿಗಳಿಗೆ ಧಿಕ್ಕಾರ ಧಿಕ್ಕಾರ. ಈ ಇತ್ತೀಚೆಗೆ 2018ರಲ್ಲಿ ಈ ಬಸವೇಶ್ವರ ದೇವರು ಅಂತಿದ್ದ RTCಗಳೆಲ್ಲ ಈ ಪೂಜಾ ರಾಪ್ತಿರ ಹೆಸರುಗಳಿಗೆ ಟ್ರಾನ್ಸ್ಫರ್ ಆಗ್ಬಿಟ್ಟವೆ. ದೇವಸ್ಥಾನದ ಪೂಜಾರಾಪ್ತಿರು ಅದ ಖಾತೆ ಮಾಡಿಸ್ಕೊಂಡು ಈಗ 18 ಜನಕ್ಕೆ ಅದನ್ನು ಪೀಸ್ ವರ್ಕ್ ಮಾಡಿ ರಿಜಿಸ್ಟರ್ ಮಾಡವ್ರೆ. ಹೆಬ್ಬೆಟ್ಟು ಬಸಪ್ಪನಿಗೆ ಒಂದೇ ನಾಮ. ದೇವರ ಅರ್ಚಕರೇ ಭೂ ಕಬಳಿಕೆಯಲ್ಲಿ ಮುಖ್ಯ ಪಾತ್ರಧಾರಿಗಳು. ರಿಯಲ್ ಎಸ್ಟೇಟ್ ಉದ್ಯಮಿಗಳ ಪಾಲಾಗುತ್ತಿದೆ ಮುಜರಾಯಿ ಇಲಾಖೆಯ ಆಸ್ತಿ. ಪ್ರಿಯ ವೀಕ್ಷಕರೇ, ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಹಲಗೂರು ಹೋಬಳಿ ಬಸವನಹಳ್ಳಿ ಗ್ರಾಮದ ಬೆಟ್ಟದ ತುದಿಯಲ್ಲಿ ಸುತ್ತಲೂ ಅರಣ್ಯ ಪ್ರದೇಶಗಳನ್ನು ಒಳಗೊಂಡಂತೆ ಪ್ರಕೃತಿಯ ಮಡಿಲಲ್ಲಿ ಹೆಬ್ಬೆಟ್ಟು ಬಸವೇಶ್ವರ ದೇವಾಲಯವು ತನ್ನದೇ ಆದ ಅಸ್ಮಿತೆಯನ್ನ ಉಳಿಸಿಕೊಂಡು ಬಂದಿದೆ. ಸ್ವತಂತ್ರ ಪೂರ್ವದಿಂದಲೂ ದೇವಸ್ಥಾನಕ್ಕೆ ಸೇರಿದ ಆಸ್ತಿ ಇದಾಗಿದ್ದು, ಸ್ವಾತಂತ್ರ್ಯಾನಂತರ ಮುಜರಾಯಿ ಇಲಾಖೆಗೆ ಸೇರಿದ್ದಾಗಿಯೂ ಕೂಡ ಬೆಂಗಳೂರಿನ ಖಾಸಗಿ ಉದ್ಯಮಿಗಳಾದ ಯತೀಶ್ ಕುಮಾರ್ ಎನ್ಕೆ ಹಾಗೂ ಶಾಯಿ ಅಕ್ಬರ್ ಭಾಷಾರವರು ಸೇರಿಕೊಂಡು ರಿಯಲ್ ಎಸ್ಟೇಟ್ ಉದ್ದಿಮೆಗಾಗಿ ದೇವಾಲಯಕ್ಕೆ ಸೇರಿದ ಆಸ್ತಿಗಳಾದ ಬಸವನಹಳ್ಳಿ ಗ್ರಾಮದ ಸರ್ವೆ ನಂಬರ್ 15, 14, 11, 5 ಹಾಗೂ ದೇವಸ್ಥಾನವೂ ಇರುವ ಸರ್ವೆ ನಂಬರ್ 16ರಲ್ಲಿನ ಒಟ್ಟಾರೆ ಆಸ್ತಿ 19 ಎಕರೆಗೂ ಹೆಚ್ಚಿನ ಆಸ್ತಿಯನ್ನ ಭೂ ಕಬಳಿಕೆ ಮಾಡುತ್ತಿದ್ದು, ಈ ವಿಷಯವಾಗಿ ಜಿಲ್ಲಾಧಿಕಾರಿಗಳು ಹಾಗೂ ಮಾನ್ಯ ಶಾಸಕರಾದ ನರೇಂದ್ರ ಸ್ವಾಮಿಯವರು ಜಾಣ ಮೌನವನ್ನ ವಹಿಸಿರುವುದು ಎಲ್ಲರಲ್ಲಿಯೂ ಅನುಮಾನಕ್ಕೆ ಕಾರಣವನ್ನ ಮಾಡಿಕೊಟ್ಟಿದೆ. ಈ ಅಕ್ರಮದ ಕುರಿತು ಗ್ರಾಮಸ್ಥರು ಏನ್ ಹೇಳ್ತಾ ಇದ್ದಾರೆ ಕೇಳೋಣ ಬನ್ನಿ. ಈ ಬಸವೇಶ್ವರ ದೇವಸ್ಥಾನದ್ದು 23 ಎಕರೆ ಜಮೀನು ನಮ್ಮ ಬಸವನಹಳ್ಳಿ ಒಳಗೆ, ಅಂದರೆ ಸರ್ವೆ ನಂಬರ್ 16, 15, 14, 5 ಮತ್ತು 11 ಇಷ್ಟು ಸರ್ವೆ ನಂಬರು ನಮ್ಮ ಬಸವೇಶ್ವರ ದೇವರ ಹೆಸರಲ್ಲಿ ಇತ್ತು. ಪುರಾತನ ಬ್ರಿಟಿಷ್ನವ್ರ ಕಾಲದಿಂದಲೂ ನಾವು ನೋಡ್ತಾ ಇದ್ದಾಗಲೂ ಹಾಗೇ ಇತ್ತು. ಬಸವೇಶ್ವರ ದೇವರು ಅಂತಲೇ ಇತ್ತು. ಈ ಇತ್ತೀಚೆಗೆ 2018ರಲ್ಲಿ ಈ ಬಸವೇಶ್ವರ ದೇವರು ಅಂತಿದ್ದ RTCಗಳೆಲ್ಲ ಈ ಪೂಜಾ ರಾಪ್ತಿರ ಹೆಸರುಗಳಿಗೆ ಟ್ರಾನ್ಸ್ಫರ್ ಆಗ್ಬಿಟ್ಟವೆ. ಅದು ಗೊತ್ತಾದ್ಮೇಲೆ ನಾವು ತಹಸೀಲ್ದಾರ್ ಸಾಹೇಬ್ರನ್ನ ಹೋಗಿ ಕೇಳಿದ್ವು, ಈ ಥರ ಆಗಿರ್ಬೇಕಾದ್ರೆ ಕಾರಣ ಏನು ಸ್ವಾಮಿ ಹಂಗೆ ಮಾಡಿದ್ದೀರಿ ಅಂದರು. ಅವ್ರು ಕೋರ್ಟಲ್ಲಿ ಆಗೋಗಿದೆ ಕಣಯ್ಯ, 81, 82ರಲ್ಲಿ ಆಗಿತ್ತು, 30 ವರ್ಷ ಹಂಗಾಮಿಯಾಗಿ ಬಿದ್ದೋಗಿತ್ತು, ಈಗ ನಾವು ಮಾಡಿದ್ದೀವಿ ಅಂತ ಹೇಳಿದ್ರು. 30 ವರ್ಷ ಬಿದ್ದೋಗ್ಬೇಕಾದ್ರೆ ಕಾರಣ ಏನು ಸ್ವಾಮಿ ಅಂತ ಕೇಳಿದಾಗ ತಹಸೀಲ್ದಾರ್ ಸಾಹೇಬರು ಅವ್ರೇನು ಅಣ್ಣ ತಮ್ಮದರಿಂದ ಕಿತ್ತಾಡ್ಕೊಂಡು ನಿಂತೋಗಿತ್ತು, ಈಗ ನಾವು ರೆಡಿ ಮಾಡಿದ್ದೀವಿ, ನೀವೇನಿದ್ರು ಕೋರ್ಟ್ಗೆ. ಅಷ್ಟೊತ್ತಿಗೆ ಈ 9 ಎಕರೆನ ಮಾರಾಟ ಮಾಡಿಬಿಟ್ಟವ್ರೆ ಯತೀಶ್ ಅಂದ್ಬಿಟ್ಟು ಯಾರೋ ಬೇರೆ ಬೆಂಗಳೂರು ಉದ್ಯಮಿಗೆ. ಆಗ ನಾವು ಪ್ರಶ್ನೆ ಮಾಡಿದಾಗ DC ಅವ್ರಿಗೆ, ತಹಸೀಲ್ದಾರ್ರಿಗೆ, AC ಅವ್ರಿಗೆಲ್ಲ ಕಂಪ್ಲೇಂಟ್ ಕೊಟ್ಟು ಎಷ್ಟೆಷ್ಟು ಏನೇ ಮಾಡಿದ್ರು ನಮ್ಮನ್ನ ಗಣನೆ ತಕ್ಕಲಿಲ್ಲ. ಈ ಪತ್ರಿಕೆಗೆಲ್ಲ ಹಾಕ್ರಿ, ನ್ಯೂಸ್ ಕರೆದು ಎಲ್ಲನೂ ನ್ಯೂಸ್ನು ಮಾಡಿದ್ರು. ಆಮೇಲೆ ಏನು ಮಾಡಿದ್ರು, ಪೊಲೀಸ್ ಸ್ಟೇಷನ್ಗೆ ನಮ್ಮ ಮೇಲೆ ಒಂದು ಕಂಪ್ಲೇಂಟ್ ಕೊಟ್ಟರು. ನಮ್ಮ ವಿನಾಕಾರಣವಾಗಿ ಅಪಪ್ರಚಾರ ಹೇಳಿಸ್ತಾವ್ರೆ, ಇವ್ರು ಕರೆದು ಎಂಕ್ವೈರಿ ಮಾಡಿ ಅಂತ. ಆದರೆ ಪೊಲೀಸ್ನವ್ರು ಯಾರೂ ಬರಲಿಲ್ಲ. ಅವ್ರ ಮಾತು ಕಟ್ಕೊಂಡು ಅಷ್ಟು ನಿಂತೋಯ್ತು. ಆಮೇಲೆ ನಾವು ಕೋರ್ಟ್ಗೂ ಹಾಕಿದ್ದೀವಿ ಹೇಳಿ, ಇನ್ನೂ ಯಾವುದೇ ನಮಗೆ ಸಿಕ್ಕಲಿಲ್ಲ, TS ಸಿಕ್ಕಲಿಲ್ಲ. ಈಗ ಈ ಅಕ್ರಮ ಮಾಡಿರುವಂಥವ್ರು ಏನಪ್ಪ ಅಂತಂದರೆ ಪೂಜಾರಾಪ್ತಿರು, ಅವ್ರಿಗೆ ಈ NRC ಒಳಗೆ ಸಂಬಳನೂ ತಗೋತಾರೆ ಗಂಟೆ ಆಡಾಡ್ಸೋದಕ್ಕೆ. ಈ 9.5 ಎಕರೆ ಜೊತೆಗೆ 23 ಎಕರೆನೂ ಖಾತೆ ಮಾಡಿಸ್ಕೊಂಡವ್ರೆ. ಇದಕ್ಕೆಲ್ಲ ಕಡಿವಾಣ ಬೀಳಬೇಕು ಅಂದರೆ ಏನೋ ನಿಮ್ಮಂಥ ಎಲ್ಲ ಭಕ್ತಾದಿಗಳು ಸೇರಿ ಇದಕ್ಕೆ ಒಂದು ದಾರಿ ತೋರಿಸ್ಕೊಡ್ಬೇಕು ಅಂತ ನಾನು ಈ ಗ್ರಾಮಸ್ಥನಾಗಿ ಕೇಳ್ಕೊತಾ ಇದ್ದೀನಿ. ದೇವಸ್ಥಾನಕ್ಕೆ ಸೇರಿದ ಸಮುದಾಯ ಭವನವನ್ನು ಅರ್ಚಕರ ಹೆಸರಿನಲ್ಲಿ ಅಕ್ರಮ ಖಾತೆ ಮಾಡಿಕೊಂಡಿರುತ್ತಾರೆ. ಈ ಅಕ್ರಮದಲ್ಲಿ ಭಾಗಿಯಾಗಿರುವ ತಹಶೀಲ್ದಾರರು, ಕಂದಾಯ ನಿರೀಕ್ಷಕರು ಹಾಗೂ ಗ್ರಾಮ ಲೆಕ್ಕಾಧಿಕಾರಿಗಳು, ಉಪ ತಹಶೀಲ್ದಾರರು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಸರ್ಕಾರ ತನಿಖೆ ಕೈಗೊಂಡು ಸೂಕ್ತ ಕ್ರಮ ಕೈಗೊಳ್ಳುವುದೋ ಅಥವಾ ಅಸಹಾಯಕ ಸ್ಥಿತಿಯಿಂದ ಕೈಚೆಲ್ಲಿ ನಿಲ್ಲುವುದೋ ಕಾದು ನೋಡಬೇಕಾಗಿದೆ. ಐತಿಹಾಸಿಕ ಹಿನ್ನೆಲೆ ಉಳ್ಳ ದೇವಾಲಯದ ಆಸ್ತಿಗೆ ರಕ್ಷಣೆ ಇಲ್ಲ ಅಂತ ಆದ್ರೆ ಇನ್ನು ವಾರಸುದಾರರಿಲ್ಲದ ಸರ್ಕಾರಿ ಆಸ್ತಿಗಳ ಗತಿ ಏನು? ಈ ವಿಷಯವಾಗಿ ಸರ್ಕಾರ ಹಾಗೂ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು, ಕಂದಾಯ ಸಚಿವರು ಏನಾದರೂ ಕ್ರಮ ಕೈಗೊಳ್ತಾರೆಯೇ ಅಥವಾ ಅಸಹಾಯಕರಂತೆ ಕೈಚೆಲ್ಲಿ ಕೂರ್ತಾರೆಯೇ ಎಂಬುದನ್ನು
ಕಾದು ನೋಡಬೇಕಾಗಿದೆ. 1200 ವರ್ಷಗಳ ಇತಿಹಾಸ ಇರೋ ದೇವಸ್ಥಾನ. ಈ ಜಮೀನಿಗೆ, ಈ ದೇವಸ್ಥಾನಕ್ಕೆ ಅಂತಂದ್ಬಿಟ್ಟು 9 ಎಕರೆನ ಇಲ್ಲಿ ಸುತ್ತ ದೇವಸ್ಥಾನದ ಅಭಿವೃದ್ಧಿಗೆ ಅಂತ ಬಿಟ್ಟಿರೋ ಜಮೀನಿದು. ದೇವಸ್ಥಾನದ ಪೂಜಾರಾಪ್ತಿರು ಅದ ಖಾತೆ ಮಾಡಿಸ್ಕೊಂಡು ಈಗ 18 ಜನಕ್ಕೆ ಅದನ್ನು ಪೀಸ್ ವರ್ಕ್ ಮಾಡಿ ರಿಜಿಸ್ಟರ್ ಮಾಡವ್ರೆ. ಇವತ್ತು ಇಲ್ಲ ಅಂತಂದ್ರು ಒಂದಿನ ಸೋಮವಾರ, ಶುಕ್ರವಾರ, ಭಾನುವಾರ ದಿನ ಸಾವಿರಾರು ಜನ ಸೇರೋ ಜಾಗ ಇದು. ಈ ಪ್ಲಾಟ್ ಎಲ್ಲ ಇದು ಅವ್ರ ಕಾರ್ ನಿಲ್ಸ್ಕಕ್ಕೆ, ಕೂಟ್ರು ನಿಲ್ಸ್ಕಕ್ಕೆ, ಜನಗಳು ಕುಂತ್ಕೊ ಊಟ ಮಾಡೋಕ್ಕೆ ಅಷ್ಟಕ್ಕೆ ಈ ಜಾಗ ಇರಬೇಕಿದು. ಹಂಗಿರೋದ್ರಿಂದ ಸರ್ಕಾರ ಇದರ ಗಮನ ಹರಿಸಿ ಈ ಜಮೀನನ್ನು, ದೇವಸ್ಥಾನದ ಜಮೀನನ್ನು ದೇವಸ್ಥಾನದ ಇದಕ್ಕೆ ಬಿಡಬೇಕು ಅಂತ ತಮ್ಮ ಮುಖಾಂತರ ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊತಾ ಇದ್ದೀನಿ. ಒಬ್ಬ ಮನುಷ್ಯನಿಗೆ ಇರೋದು ಬಡವ ಅಂತಂದವನಿಗೆ 2 ಎಕರೆ ಜಮೀನು ಕೊಡೋಕೆ ಸರ್ಕಾರಿ ಪ್ರಾವಿಜನ್ ಅದೇ ಅಂತ ಹೇಳ್ತಾರೆ. ನಮ್ಗೆ ಅಷ್ಟು ಗೊತ್ತಿಲ್ಲದೆ ಇದ್ರು ಹೇಳೋದು ನಾವು ತಿಳ್ಕೊ ಇರೋದು ಜನಗಳ ಹತ್ರ. 34 ಎಕರೆನ ಇಬ್ಬರ ಹೆಸರಿಗೆ ಖಾತೆ ಮಾಡಿರೋದು. ಅದು ನಮ್ಮ ಕಾನೂನಿನಲ್ಲಿ ಏನಿದ್ದದು. ಮುಜರಾಯಿ ಇಲಾಖೆ ದೇವಸ್ಥಾನ ಅಂದಮೇಲೆ 100 ವರ್ಷದಿಂದ ಸಂಬಳ ತಗೋತಾ ಇರುವಾಗ ಅವರು ಸಂಬಳದ ಜೊತೆಗೆ ಈ ಜಮೀನು 34 ಎಕರೆ ಮಾಡುವಂಥ ಅಗತ್ಯ ಏನಿತ್ತು? ಹೊರಗಡೆ ಜಮೀನು ಕತೆ ಏನಾರು ಆಗಲಿ, ಈ ದೇವಸ್ಥಾನದ ಪ್ಲಾಟ್ಗೆ ಭಕ್ತಾದಿಗಳು ಸಾವಿರಾರು ಜನ ದಿನ ಬರುವುದರಿಂದ ಈ 9.5 ಎಕರೆ ಜಮೀನು ದೇವಸ್ಥಾನದ ಅಭಿವೃದ್ಧಿಗೆ ಮತ್ತು ಜನಗಳ ಸೌಕರ್ಯಕ್ಕಾಗಿ ಇದನ್ನು ಸರ್ಕಾರ ನಮ್ಗೆ ದೇವಸ್ಥಾನದ ವ್ಯಾಪ್ತಿಗೆ ಬಿಡಿಸ್ಕೊಡ್ಬೇಕು ಅಂತ ತಮ್ಮ ಮುಖಾಂತರ ನಾವು ಕಳಕಳಿಯಾಗಿ ಮನವಿ ಮಾಡ್ಕೊತಾ ಇದ್ದೀವಿ.